ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಾಡಳಿತದಲ್ಲಿ ಅಧಿಕಾರಿಗಳ ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡಲಾಯಿತು. ಹುಮ್ನಾಬಾದ್ ತಾಲೂಕು ಆಡಳಿತ ಎಸಿ ಪ್ರಕಾಶ್ ಕುದ್ರಿ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ನಂತರ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ಧ ಎಸಿ ಪ್ರಕಾಶ್ ಕುದ್ರಿ ಅವರು ಆಕ್ರೋಶ ವ್ಯಕ್ತಪಡಿಸಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬೇಕಾಗಿದೆ ಎಂದು ಎಲ್ಲ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುಡಳಪ್ಪ, ಆರ್ಟಿಒ ಬಾಲ್ಕಿ ಜಾಫರ್, ಹುಮ್ನಾಬಾದ್ ತಹಸೀಲ್ದಾರ್ ಅಂಜುಮ್ ತಬ್ಸೂಬ್, ಚುಟುಗುಪ್ಪ ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್, ತಾಲೂಕು ಪಂಚಾಯತ್ ಇಒ ದೀಪಿಕಾ ನಾಯಕ್, ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿ ವಿಶ್ವನಾಥ್ ಹಾಜರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಅವರು ಕೂಡ ಹೇಳಿದ್ದಾರೆ ಅಲ್ಲಿ ಕೆಪಾಸಿಟಿ ಕಮ್ಮಿ ಇರುತ್ತೆ. ಯಾಕಂದರೆ ರೂರಲ್ ರೋಡ್ಗಳ ಕೆಪಾಸಿಟಿ ಇಲ್ಲ, ನಮ್ಮ ನ್ಯಾಷನಲ್ ಸ್ಟೇಟ್ ಇರಲ್ಲ. ರೂರಲ್ ಇದರಲ್ಲಿ ಹೋಗಿ ರೋಡ್ ಕೂಡ ಡ್ಯಾಮೇಜ್ ಆಗ್ತದೆ. ಅದನ್ನು ಕೂಡ ನಾವು ಈಗ ಚೆಕ್ ಪೋಸ್ಟಲ್ಲಿ ಅದನ್ನು ಕೂಡ ನಾವು ಬ್ರಿಡ್ಜ್ ಟೈಪ್ ಮಾಡಿ ಚೆಕ್ ಮಾಡಿ ಅದಕ್ಕೆ ಏನು ಹೆಚ್ಚಿನ ಓವರ್ಲಾಡಿದ್ರೆ ಅವ್ರಿಗೆ ಕ್ರಮ ಕೇಸ್ ಬುಕ್ ಮಾಡ್ತೇವೆ. ಓವರ್ಲಾಡ್ ಆಗಿರ್ಬೋದು, ನೇಮ್ ಪ್ಲೇಟ್ ಇಲ್ಲ, ಬರ್ತಾ ಇರೋದು ಲೈಸೆನ್ಸ್ ಹಾಕ್ತಾಯಿಲ್ಲ, ನಾವು ಕೇಸ್ ಬುಕ್ ಮಾಡ್ತೇವೆ. ಈ ಅಕ್ರಮದಲ್ಲಿ ಯಾರಾದರೂ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನೋದು ಕೂಡ ಆರೋಪ ಕೂಡ ಇದೆ. ಇಲ್ಲ, ಆರೋಪ ಕೂಡ ಇದೆ. ಅಲ್ಲಿ ಅಧಿಕಾರಿಗಳು ಭಾಗಿಯಾಗಿಂತ ಎಲ್ಲ ಅಧಿಕಾರಿಗಳು ತಮ್ಮ ಪಟ್ಟದ ಕೆಲಸವನ್ನು ಸಮರ್ಥ ಕೆಲಸ ಮಾಡ್ತಾ ಇಲ್ಲ. ಯಾವುದೇ ಇಲಾಖೆ ಅದರಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ, ಅದು ಒಂದು ಕಂಡು ಬಂದಿದೆ. ನಾನು ಹೀಗಾಗಿ ಈ ಮುಂಬರುವ ದಿನಗಳಲ್ಲಿ ಎಲ್ಲ ಇಲಾಖೆ ನಾವು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಯಾವ ಇಲಾಖೆ ಅದರಲ್ಲಿ ನಿಷ್ಕಾಳಜಿಬೇಕು ಅವ್ರ ಮೇಲೆ ನಿರ್ಧಾರ ಕ್ರಮ ಕೈಗೊಳ್ತಾರೆ. ತಾಲೂಕಾ ಶಾಣೆ ಕಮಿಟಿ ಎಸಿ ನನ್ನ ಅಧ್ಯಕ್ಷತೆ ಸಭೆ ಕರೆಯಲಾಗಿದೆ. ಮತ್ತು ಇದಕ್ಕೆ DSP, ತಹಸೀಲ್ದಾರು, ಇಒ, PWAW, ಮೈನಿಂಗ್ ಡಿಪಾರ್ಟ್ಮೆಂಟ್, ಆಟೋ ಎಲ್ಲರೂ ಇದಕ್ಕೆ ಮೆಂಬರ್ಸ್ ಇದ್ದಾರೆ. ಹೀಗಾಗಿ ಅವರಿಗೆ ಸಭೆಯನ್ನು ಕರೆದು ಏನು ಹುಮ್ನಾಬಾದಲ್ಲಿ ಏನು ನಮ್ಮ ಯಾದಗಿರಿ ಜಿಲ್ಲೆಯಿಂದ ನಮ್ಮ ಇಲ್ಲೆಗಲಾಗಿ ಮೈನಿಂಗ್ ಬರ್ತಾ ಇದೆ. ಮತ್ತು ನಮ್ಮ ಸಬ್ ಡಿವಿಷನ್ದಲ್ಲಿ 5 ತಾಲೂಕಲ್ಲಿ ಕೂಡ ಇದೇನು ರೆಡ್ ಬ್ರಿಕ್ಸ್ ಇದೆ, ಅದನ್ನು ಕೂಡ ಇಲ್ಲಿಗಲ್ ಆಗ್ತಾಯಿದೆ. ಹೀಗಾಗಿ ಇವೆಲ್ಲ ಕಾನೂನು ಪ್ರಕಾರ ಏನು ತಡೆಗಟ್ಟಬೇಕಾದ್ರೆ ಈಗ ನಾವು ಇನ್ನಿ ಸಡಕ್ ಹತ್ತಿರ ಒಂದೇನು ಅಲ್ಲಿ ಬಾರ್ಡ್ರ್ ಇದೆ, ನಮ್ಮದು ಅಲ್ಲಿ ಬಾರ್ಡ್ರ್ ಹತ್ತಿರ ಒಂದು ಚೆಕ್ ಪೋಸ್ಟ್ ಈಗಾಗಲೇ ಪೊಲೀಸ್ ಇದೆ. ಅದಕ್ಕೆ ಇನ್ನೂ ಸ್ಟ್ರೆಂಥನ್ ಮಾಡಿ ಎಲ್ಲ ಇಲಾಖೆಯವರ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಅಲ್ಲಿ 24/7 ಅವರು ಆ ಥರ ಸಿಬ್ಬಂದಿ ನಿಯೋಜನೆ ಮಾಡಿ ಅಲ್ಲಿ ಕಟ್ಟುನಿಟ್ಟಿನ ಯಾವುದೇ ಒಂದು ಬೇರೆ ಜಿಲ್ಲೆಯಿಂದ ಅಲ್ಲಿ ಶಾಣ್ ಬರದ ಹಾಗೆ ಮತ್ತು ಓವರ್ಲೋಡ್ ಆಗಿ ಈಗಾಗಲೇ ಮಾನ್ಯ ಶಾಸಕರು ಕೂಡ ಮೊನ್ನೆ ಒಂದು ಲಾರಿ ಹಿಡಿದು ನೇಮ್ ಪ್ಲೇಟ್ ಇರಲಿಲ್ಲ ಅಂತ ಹೇಳಿದ್ರು ಅವರು ಕೂಡ ಒಂದು ಅಲಿಗೇಷನ್ ಮಾಡಿದ್ದಾರೆ. ಹೀಗಾಗಿ ಸಾರ್ವಜನಿಕ ಬಂದಂಥ ದೂರುಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿ ದೂರುಗಳಾಗಿದ್ದು ನಾವು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇದರ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದ್ದಾರೆ. ಮತ್ತು ಆ ಒಂದು ಹಿನ್ನೆಲೆಯಲ್ಲಿ ಸಭೆ ಕರೆಯಲಾಗಿದೆ. ಇನ್ನೂ ಒಂದು 15 ತಿಂಗಳ ಒಳಗಾಗಿ ಈ ಒಂದು ಏನು ಕಮಿಟಿ ಇದೆ ಅದೇನು ಅಲ್ಲಿ ಚೆಕ್ ಪೋಸ್ಟಲ್ಲಿ ಈಗ ನಾವು ಸಿಬ್ಬಂದಿ ಕೂಡ ಒಂದು 2 ದಿವಸ ನಿಯೋಜನೆ ಮಾಡ್ತೀವಿ. ಅಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಏನು ಹೊರ ಜಿಲ್ಲೆಯಲ್ಲಿ ಬರ್ತಾ ಇದೆ ಏನು ಶಾಂಡ ಅದನ್ನು ಸಂಪೂರ್ಣ ತಡೆಗಟ್ಟಲು ನಾವು ಎಲ್ಲ ರೀತಿಯಿಂದ ಕ್ರಮ ಕೈಗೊಳ್ತೀವಿ.